ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಧ್ಯಮ ನಮಸ್ಕಾರ. ವೇದಿಕೆಯಲ್ಲಿ ಎಲ್ಲ ಕನ್ನಡ ಕೈ ಕೆಳಗಿಡ ಸ್ವಾಗತವನ್ನು ಬಯಸುತ್ತಾ ಹಿರಿಯ ಹೋರಾಟಗಾರರು ವಾಟಾಳ್ ಕಾಮರಾಜ್ ಅವರು ಕರೆದಿರುವಂತ ಸಭೆಗೆ ನಾವೆಲ್ಲ ಕನ್ನಡದ ಮನಸ್ಸುಗಳು ಕೈಜೋಡಿಸಿದ್ದೀವಿ. ಇವತ್ತು ಕನ್ನಡದ ಮಕ್ಕಳಿಗೆ ಕರ್ನಾಟಕಕ್ಕೆ ಮರಣ ಶಾಸನವನ್ನು ಕೊಟ್ಟಿರುವಂತ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮನ್ನು ಆಳುವಂತ ದೊರೆಗಳು ಇವತ್ತು ನಮಗೆ ಮರಣ ಶಾಸನವನ್ನ ಬರೆದಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನ ಹಿಡಿಯುವುದರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕೆನ್ನುವಂತ ಒತ್ತಾಯವನ್ನು ಮಾಡ್ತೀವಿ. ಮಾಡದೇ ಇದ್ದ ಪಕ್ಷದಲ್ಲಿ 4ನೇ ತಾರೀಕು ಸರ್ವ ಸದಸ್ಯರ ಸಭೆಯನ್ನ ನೋಡಿ ಮಾನ್ಯ ನಾಯಕರಾದ ವಾಟಾಳ್ ನಾಗರಾಜರು ದಿನಾಂಕವನ್ನ ಇನ್ನೇನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡಿದಾಗ ನಾವು ಇಡೀ ಕರ್ನಾಟಕ ಸ್ತಬ್ಧ ಆಗಬೇಕು. ಇಲ್ಲಿ ನಮ್ಮ ಜೀವನ ನಮ್ಮ ಮುಖ್ಯ ಅಲ್ಲ, ಕಾವೇರಿ ನೀರು ಮುಖ್ಯ. ಇವತ್ತು ಬೆಂಗಳೂರು ನಗರ ರಾಮನಗರದಿಂದ ಚಿಕ್ಕಬಳ್ಳಾಪುರ ತನಕ, ತುಮಕೂರಿಂದ ಕನಕಪುರ ತನಕ ಕಟ್ಟಿಬಿಟ್ಟಿದ್ದಾರೆ. ನೀರಿನ ಯೋಜನೆಯನ್ನ ತಯಾರು ಮಾಡಿಲ್ಲ. ನೇತ್ರಾವತಿಯೋ ಅಥವಾ ಇನ್ಯಾವುದೋ ನದಿಯಿಂದ ನೀರನ್ನ ತರುವಂತ ಯೋಜನೆ ಆಗಿಲ್ಲ. ಅದಕ್ಕಾಗಿ ಮಟ್ಟಿಗೆ ಕೈ ಮುಚ್ಚುವುದರ ಮುಖಾಂತರ ಒಂದು ದಿನಾಂಕವನ್ನ ನಾಯಕರು ಘೋಷಣೆ ಮಾಡ್ತಾರೆ. ಅವರು ಘೋಷಣೆ ಮಾಡಿದಂತ ದಿನಾಂಕದಲ್ಲಿ ನಾವೆಲ್ಲ ಹೋರಾಟಗಳನ್ನ, ಬೆಂಗಳೂರನ್ನ, ಕರ್ನಾಟಕವನ್ನ ಸ್ತಬ್ಧ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ಮುಗಿಸ್ತೇನೆ. ನಮಸ್ಕಾರ. ಎರಡು ನಿಮಿಷ ಕೋಟಳ್ಳಿ ಚಂದ್ರಶೇಖರ್, ಮಂಜುನಾಥ್ ಮೈಕ್ ಬೇಡ ಅಂತ ಹಂಗೆ ಮಾತಾಡ್ತಾರೆ. ಆತ್ಮೀಯ ಮಾಧ್ಯಮದ ತಗೊಳ್ಳಿ ಇದನ್ನ. ಇವತ್ತು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಸೇರಿದ್ರ ಮೂಲಕ ಮತ್ತು ಕಾವೇರಿ ಪ್ರಾಧಿಕಾರ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಂದು ಮರಣ ಶಾಸನವನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಶಕ್ತಿಯನ್ನು ತುಂಬುವುದರ ಮೂಲಕ ನಮ್ಮ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಕಾವೇರಿ ಪ್ರಾಧಿಕಾರ ಮಂಡಳಿಗೂ ಸಹ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಕನ್ನಡ ಸೇನೆ ಕರ್ನಾಟಕ, ಕನ್ನಡ ಒಕ್ಕೂಟಗೊಳ್ಳುವಂಥ ನಿರ್ಧಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ಇವತ್ತು ಕನ್ನಡಿಗರು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಇವತ್ತು ಎಲ್ಲ ಹಲವಾರು ವಿಷಯಗಳು ತೆಗೆದುಕೊಂಡು ಒಂದು ನಿರ್ಣಯವನ್ನು ವಾಟಾಳ್ ನಾಗರಾಜ್ ಅವರು ತಗೋತಾರೆ. ಆ ದಿನಾಂಕದಂದು ಎಲ್ಲರೂ ನಾವು ಹೋರಾಟಕ್ಕೆ ಸಿದ್ಧರಾಗುವಂತೇಳಿ ಕನ್ನಡ ಸೇನೆ ಕರ್ನಾಟಕ ಸಹ ಜೊತೆಲಿ ಎತ್ತಿದ್ದು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಮಂಜುನಾಥ್ ಇವತ್ತಿನ ದಿನ ಬಹಳ ಮಹತ್ವದ ದಿನ. ಇವತ್ತು ಕನ್ನಡಿಗರ ನಾಡಿ ಮಿಡಿತ ಕಾವೇರಿ ನದಿಯನ್ನು ನೀರನ್ನು ಉಳಿಸ್ಕೊಳ್ತಕ್ಕಂಥ ಮತ್ತು ನಮ್ಮ ಹಕ್ಕನ್ನು ಪಡ್ಕೊಳ್ತಕ್ಕಂತಹ ಒಂದು ಮಹತ್ತರವಾದಂತಹ ಸಭೆಯನ್ನ ಇವತ್ತು ಕನ್ನಡ ಒಕ್ಕೂಟ ಕರೆದಿದೆ. ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥ ಒಂದು
ಜವಾಬ್ದಾರಿ ಇದೆ. ಬಹಳ ಮುಖ್ಯವಾಗಿ ಏನು ಕಾವೇರಿ ನದಿ ನಿರ್ವಹಣಾ ಮಂಡಳಿ ಕೊಟ್ಟಿರ್ತಕ್ಕಂಥ ತೀರ್ಮಾನ ಕಳೆದ 2 ದಶಕಗಳಿಂದ ನಮಗೆ ವಿರುದ್ಧವಾಗಿ ಬರ್ತಕ್ಕಂಥ ತೀರ್ಮಾನಗಳು. ಇದರ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ರು ಕೂಡ ಕಾವೇರಿ ನಿರ್ವಹಣಾ ಮಂಡಳಿ, ನದಿ ನೀರಿನ ನಿರ್ವಹಣಾ ಮಂಡಳಿ ನಮ್ಮ ವಿರುದ್ಧವಾಗಿ ತೀರ್ಮಾನ ಕೊಟ್ಟಿದೆ. ಇವತ್ತು ಬೆಂಗಳೂರು ವಿಶ್ವದಲ್ಲಿ ಬಹಳ ವೇಗವಾಗಿ ಬೆಳೀತಕ್ಕಂತಹ ಒಂದು ನಗರ. ಇಲ್ಲಿ ಈಗಾಗಲೇ 1 ಕೋಟಿ ಜನ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಈ ಸರ್ಕಾರ ಬಿಡದಿ ಟೌನ್ಶಿಪ್ ಮತ್ತೊಂದು ಅಂತೇಳಿ ಇನ್ನೂ ಸಾವಿರಾರು ಲಕ್ಷಾಂತರ ಜನರನ್ನ ಭೂಮಿಯನ್ನು ವಿಸ್ತಾರ ಮಾಡೋದ್ರ ಮುಖಾಂತರ ಇನ್ನೂ ಲಕ್ಷಾಂತರ ಜನ ಈ ಬೆಂಗಳೂರು ನಗರಕ್ಕೆ ಸೇರ್ಪಡೆ ಆಗ್ತಾರೆ. ಈ ಬೃಹತ್ ಬೆಂಗಳೂರು ನಗರಕ್ಕೆ ಈಗಾಗಲೇ ಬೆಂಗಳೂರು ದಕ್ಷಿಣ, ಉತ್ತರ ತಾಲೂಕು ಅಂತೇಳಿ 2-3 ಜಿಲ್ಲೆಗಳೇ ಆಗೋಗ್ಬಿಟ್ಟಿದೆ. ಇವೆಲ್ಲರಿಗೂ ನೀರನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಆದರೆ ತಮಿಳುನಾಡಿನ ಸರ್ಕಾರದಿಂದ ಒತ್ತಡಕ್ಕೆ ಮಣಿದು ನೀರನ್ನು ಬಿಡ್ತಕ್ಕಂಥ ಏನಾದರೂ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಮೇಕೆದಾಟದ ಬೆಂಗಳೂರನ್ನು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟನ್ನು ಕಟ್ತೀವಿ ಅಂತೇಳಿ. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಅದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಆದ ಕಾರಣ ಇವತ್ತು ಕಾವೇರಿ ನ್ಯಾಯಾಧೀಕರಣದ ವಿರುದ್ಧವಾಗಿ ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೋಬೇಕಿತ್ತು. ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಮತ್ತು ಮೇಕೆದಾಟು ಯೋಜನೆಯನ್ನ ಶೀಘ್ರ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಕನ್ನಡ ಜಾಗೃತರಿಗೆ ಯಾವತ್ತೂ ಕೂಡ ಕನ್ನಡ ಒಕ್ಕೂಟದ ವಾಟಾಳ್ ಮತ್ತೆ ಸಾರಾ ಬೆಂಗಳೂರ ಒಂದು ನಾಯಕತ್ವದ ಹೋರಾಟದಲ್ಲಿ ಬೆಂಬಲವಾಗಿರುತ್ತದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ನಮಸ್ಕಾರ.